గణే న్యూస్ కు స్వాగతం. ఈనాటి ముఖ్యాంశాలు. బ్రేకింగ్ న్యూస్. బెంగళూరు సిటీ బొమ్మనహళ్లి న్యూస్ 16/12/2025 గణేష్ బిఎన్ అధ్యక్షుడు బొమ్మనహళ్లి అసెంబ్లీ నియోజకవర్గం 16/12/2025 మాజీ ముఖ్యమంత్రి మరియు కేంద్ర మంత్రి హెచ్డి కుమారస్వామి 66వ పుట్టినరోజును ఘనంగా జరుపుకున్నారు. ప్రధానమంత్రి నరేంద్ర మోడీ, దేవేగౌడ మరియు మహిళా సమాజ్ సహా ప్రముఖులు అధ్యక్షురాలు శుభాకాంక్షలు. అదే సందర్భంగా బొమ్మనహళ్లి అసెంబ్లీ నియోజకవర్గం జేడీఎస్ గణేష్ బిఎస్ అధ్యక్షురాలు హెచ్డి కుమారస్వామి అన్న తల్లి చాముండేశ్వరి కృపతో దేవుడు మిమ్మల్ని ఆశీర్వదించాలి. కేక్ కట్ చేసి స్వీట్లు పంపిణీ చేసి శుభాకాంక్షలు తెలియజేశారు. ಕುಮಾರಣ್ಣನಿಗೆ ಕುಮಾರಣ್ಣನಿಗೆ ಶ್ರೀ ಕುಮಾರಣ್ಣನಿಗೆ ಜನತಾ ದಳಕ್ಕೆ ಜನತಾ ಪಕ್ಷಕ್ಕೆ ಜೋರಾದ ಚಪ್ಪಾಳೆ Happy birthday to Kumara. Happy birthday to Kumara. Happy birthday to Kumara. Happy birthday to you. JDS ಪಕ್ಷಕ್ಕೆ ಕುಮಾರಣ್ಣನಿಗೆ ದೇವೇಗೌಡನಿಗೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ವತಿಯಿಂದ ಮಾನ್ಯ ಕೇಂದ್ರ ಸಚಿವರಾದಂತಹ ಕುಮಾರಣ್ಣವರ ಬರ್ತಡೆಯನ್ನು ಆಚರಿಸಲಾಗುತ್ತದೆ. ಅದಕ್ಕೆ ನಮ್ಮ ಬೆಂಗಳೂರು ಉಪಘಟಕದ ಅಧ್ಯಕ್ಷರಾದಂತಹ ಶ್ಯಾಮ್ಯಾಲ್ ಸರ್ ಅವರಿಂದ ಕೇಕ್ ಕಟಿಂಗ್ ನಡೀತಾ ಇದೆ. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ ಹಾಗೂ ಇನ್ನೂ ಹೆಚ್ಚಿನ ಒಂದು ಅಜಯ್ ಗರೆ ಒಳಗೆ ಅಜಯ್ ದೇವ್ರ ಮುಖಾಂತರ ದೇವರಿಗೆ ಈ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಯಾರನ್ನು ಅಗಿತಾ ಇಲ್ಲ ಇವತ್ತು ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವ ಆಗಿರ್ತಕ್ಕಂಥ ಕುಮಾರಣ್ಣವರ 66ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಮಾನ್ಯ ಗಣೇಶ್ ಅವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ರು. ಕುಮಾರಣ್ಣ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ, ಅವರು ಕರ್ನಾಟಕದ ಎಲ್ಲ ಜನರ ಆರೋಗ್ಯ, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾದಂಥದ್ದು ಎಲ್ಲದರ ಭಾಗ್ಯವನ್ನು ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಹಾಗಾಗಿ 2028ಕ್ಕೆ ಮತ್ತೊಮ್ಮೆ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಆವಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ, ಬಡವರು ಅಭಿವೃದ್ಧಿ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ಕುಮಾರಣ್ಣ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳ್ತೀನಿ. ಹಾಗೆ ನಾವು ಈ ಭಾಗದಲ್ಲಿ ನಮ್ಮ ಕೇಂದ್ರದ ಆಫೀಸ್ಗೆ ಹೋಗ್ತಾ ಇದ್ವಿ, JDS ಆಫೀಸ್ಗೆ. ಆದರೆ ಬೊಮ್ಮನಹಳ್ಳಿ ಆಫೀಸ್ಗೆ ಕೆಲವು ಮನಸ್ತಾಪಗಳಿಂದ, ಇಲ್ಲಿಯವರ ಹಳೆ ಕಾರಣಾಂತರಗಳಿಂದ ನಾವು ಬರ್ತಾ ಇರಲಿಲ್ಲ. ಆದರೆ ಮಾನ್ಯ ಗಣೇಶ್ ಅವರು ಅಧ್ಯಕ್ಷರಾದ ಮೇಲೆ ಮತ್ತು ಜಗದೀಶ್ ಅವರು ಎಲ್ಲರೂ ಅವರ ಹೋರಾಟಗಳಿರ್ಬೋದು ಮತ್ತು ಪಾರ್ಟಿ ಆಫೀಸ್ನಲ್ಲಿ ಏನು ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ಮಾಡ್ತಕ್ಕಂಥ ವಿಷಯವನ್ನು ನಾವು ಭಾಳ ದೂರದಿಂದ ನೋಡ್ತಾ ಇದ್ವಿ. ಆಮೇಲೆ ನಮಗೇನೆ ಮನವರಿಕೆ ಆಯಿತು, ಇಲ್ಲ ಇವತ್ತು ಈ ಕ್ಷೇತ್ರಕ್ಕೆ ಒಳ್ಳೆಯ ಅಧ್ಯಕ್ಷರು ಬಂದಿದ್ದಾರೆ, ಇವ್ರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟಿಸೋದು ಮುಖ್ಯ. ಗೆಲುವು ಸೋಲುವು ಅದೆಲ್ಲ ಇದ್ದಿದೆ, ಆದರೆ ಒಬ್ಬ ಅಧ್ಯಕ್ಷ ಸಾರಥಿ ವಹಿಸ್ಕೊಂಡಿರ್ತಕ್ಕಂಥವ್ರು ಸಂಘಟನೆ ಮಾಡೋದಿದೆಯಲ್ಲ, ಅದು ಗಣೇಶ್ ಅವರು ಭಾಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ನಾವು ಇವತ್ತು ಅವ್ರ ಆಫೀಸಿಗೆ ಬಂದು ಅವ್ರಿಗೆ ಶುಭಾಶಯ ಕೊಡ್ತಾ ಇರೋದೆ. ಹಾಗಾಗಿ ಗಣೇಶ್ ಅವ್ರಿಗೂ ಕೂಡ ಪಕ್ಷವನ್ನು ಸಂಘಟಿಸೋದಕ್ಕೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಹಾರೈಸಿ.
ಏನಾದ್ರು ಕೇಳಿದ್ರೆ ನೀವು ಕೂಡ ಆಗಮಿಸಿದ ಕುಮಾರಣ್ಣವ್ರದ್ದು ಇವತ್ತು 66ನೇ ವರ್ಷದ ಹುಟ್ಟುಹಬ್ಬದಿಂದ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಅದ್ದೂರಿಯಾಗಿ ನಾವು ಇವತ್ತು ಕೇಕ್ ಕತ್ತರಿಸೋದ್ರಿಂದ ಒಂದು ಶುಭ ಹಾರೈಸ್ತಾ ಇದ್ದೀವಿ. ಕುಮಾರಣ್ಣನಿಗೆ ಮುಂದಿನ ದಿನಗಳಲ್ಲಿ ಇನ್ನ ಸ್ಥಾನಮಾನ ಮತ್ತು ಆರೋಗ್ಯ ಪ್ರತಿಯೊಂದು ಸಿಕ್ಕಲಿ, ಎಲ್ಲ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಕೇಳ್ಕೊಳ್ತೀವಿ. ಸರ್, ಇವರು ಅಧ್ಯಕ್ಷರಾದ್ಮೇಲೆ ಗಣೇಶ್ ಅವರಲ್ಲಿ ಸಂಘಟನೆ ಯಾವ ತರ ಮಾಡ್ತಾ ಇದ್ದಾರೆ ಸರ್? ಸರ್, ಕುಮಾರಣ್ಣನ ಮನಸ್ಸಿಗೆ ಮುಟ್ಟಿದೆ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಅಧ್ಯಕ್ಷರು, ಪ್ರತಿಯೊಬ್ಬರು ಇರ್ಬೋದು, ವಾರ್ಡ್ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಸೇರಿ ನಮ್ಮ ಗಣೇಶ್ವರನ ಮೇಲೆತ್ತೋದ್ರ ಮುಖಾಂತರವಾಗಿ ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಅದು ಕುಮಾರಣ್ಣನಿಗೆ ಮನದಟ್ಟಾಗಿದೆ. ಅದಕ್ಕೋಸ್ಕರ ನೀವೆಲ್ಲ ನೋಡಿರ್ಬೋದು, ಇದೀಗ ಮೊನ್ನೆ ಈ BBMP ಗ್ರೇಟರ್ ಬೆಂಗಳೂರು ಅನ್ನೋದನ್ನ ಏನು ಇದು ಮಾಡಿದ್ರು, ಅದರಲ್ಲಿ ಸಹ ಬೊಮ್ಮನಹಳ್ಳಿನೂ ಸಹ ಸೇರಿಸಿದ್ರು. ಇಷ್ಟು ವರ್ಷ ಬೊಮ್ಮನಹಳ್ಳಿನ ಸೇರಿಸಿರ್ಲಿಲ್ಲ, ಇದೀಗ ಬೊಮ್ಮನಹಳ್ಳಿನೂ ಸಹ ಸೇರಿಸಿದ್ರು. ಖಾಲಿ 5 ಕ್ಷೇತ್ರದಲ್ಲಿ ಮಾತ್ರನೇ ನಮ್ಮ ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿರೋದು. ಅದರಲ್ಲಿ ನಮ್ಮ ಬೊಮ್ಮನಹಳ್ಳಿನೂ ಒಂದಿದೆ. ಅದೇನು ಸುಮ್ಮನೆ ಕೆಲಸ ಏನಲ್ಲ, ಅದರಲ್ಲಿ ಅಧ್ಯಕ್ಷರು ಸಹ ಕೆಲಸ ಮಾಡಿರೋದ್ರಿಂದನೇ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರನೂ ಸಹ ಬಂದಿರೋದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ.